ವಿಷಯ ಗೊತ್ತಿಲ್ಲದೆ ಅವ್ರ ಪರವಾಗಿ ಮಾತಾಡ್ಬೇಡ ಪುಟ್ಟಿ. ಎಚ್ಚೆತ್ಕೋ. ಅದು ಬಿಟ್ಟು ಇದು ಪಾರ್ಟಿ ಆನಿವರ್ಸರಿ ಅಂತ ನೀನು ಮುಳುಗೋಗ್ಬಿಟ್ಟಿದ್ಯಾ. ಏನ್ ಬಾವಾ, ನಿಮ್ ಬಂಡವಾಳ ಏನು ಅಂತ ಯಾರಿಗೂ ಗೊತ್ತಿಲ್ಲದೆ ಎಲ್ರೂ ಮನ್ಸಲ್ಲೂ ಒಳ್ಳೆಯವರು ಅನ್ನೋ ಸ್ಟ್ಯಾಂಪ್ ಹಾಕ್ಸ್ಕೊಂಡಿದ್ದೀರಲ್ಲ. ಇವತ್ತೇನಾದ್ರೂ ನಿಮ್ ತಾಯಿ ಬದುಕಿದಿದ್ರೆ ಇದನ್ನೆಲ್ಲ ನೋಡಿ ದೇವ್ರನೇ ಖುಷಿ ಪಡ್ತಾ ಇರ್ಲಿಲ್ಲ. ನನ್ನ ಮಾತು ಕೇಳಿ ನಿಮ್ ಮುಖಕ್ಕೆ ಧೂ ಅಂತ ಉಗಿತಾ ಇದ್ರು. ನನ್ನ ಸೊಸೆಗೆ ಮೋಸ ಮಾಡ್ತೀನೋ ಅಂತ ಕಪಾಳೆ ಬಾರಿಸ್ತಿದ್ರು. ಹೋಗ್ಲಿ ಬಿಡಿ, ಇದನ್ನೆಲ್ಲ ನೋಡೋ ಬದಲು ಸತ್ತಿದ್ದೇ ಒಳ್ಳೇದಾಯ್ತು. ಆಗ್ಲಿಂದ ಏನ್ ಮಾತಾಡಿದ್ರು ಹೋಗ್ಲಿ ಪಾಪ ಅಂತ ಸಹಿಸ್ಕೊಂಡು ಕೇಳಿಸ್ಕೊಳ್ತಿದ್ದೆ. ಅಮ್ಮನ ಬಗ್ಗೆ ಮಾತಾಡ್ತೀಯ? ಏನ್ ಮಾಡ್ತೀಯ? ಅದೇನೋ ಮಾಡ್ತಾರೆ ಅಂತ ಮಾಡ್ಲಿ. ನಿಮ್ಮಮ್ಮ ಬಗ್ಗೆ ಅಲ್ಲ, ಅವ್ರಮ್ಮ ಬಗ್ಗೆ ಮಾತಾಡ್ತೀನಿ. ಹೇಳ, ಅವ್ರ ಸಮಾಜ ಎಲ್ಲಿದೆ ಹೇಳ, ಹೋಗಿ ಅವ್ರ ಮುಂದೆ ಹೇಳ್ತೀನಿ ನೀನ್ ಎಂತ ಲೋಪರು ಕಚರ ಅಂತ. ನನ್ನ ಅಪ್ಪ ಅಮ್ಮಂಗೆ ಎಷ್ಟು ಗೌರವ ಕೊಡ್ತೀನೋ ನನ್ನ ಗಂಡ ಅವ್ರ ಮನೆಯವ್ರಿಗೂ ಅಷ್ಟೇ ಗೌರವ ಕೊಡ್ತೀನಿ. ನನ್ನ ಗಂಡನ ವಿಷಯದಲ್ಲಿ ನೀನ್ ಇಷ್ಟೊಂದು ಕೆಡ್ದಾಗ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನ? ಯಾವತ್ತೂ ಕಾಲಿಡ್ಬೇಡ. ಈಗ ನನ್ನ ಕಣ್ ಮುಂದೆ ಹೊಟ್ಟೆ ಮಾತಿಗಿಂತ ಗಂಡನ್ ನಂಬಿಕೆನೇ ಹೆಚ್ಚಾಗೋಯ್ತು. ಪುಟಿ, ನಿನ್ ಗಂಡ ಅದೇ ನಿನಗೆ ಮೋಸ ಮಾಡ್ತಾನೆ. ಅದನ್ನ ನಾನು ಹೇಳಕ್ ಬಂದ್ರೆ ಮಾಡಿ ಯಾರೂ ಕೇಳಲಿಲ್ಲ. ಎಲ್ರಿಗೂ ನಾನು ಕುಡ್ಕೊಂಬಂದು ಗಲಾಟೆ ಮಾಡಿದೆ. ನಾನು ಗಲಾಟೆ ಮಾಡಿದೆ ಅನ್ನೋದಷ್ಟೇ ಎಲ್ಲರ ತಲೆಯಲ್ಲಿದ್ದಿತ್ತು. ಒಂದೇ ಒಂದು ಮಾತು, ಸಪ್ರೇಟ್ ಆಗೋದು. ಹಣ ಏನಾಯ್ತು ಅಂತ ನಾನು ಕೇಳಿದ್ರೆ ಭಾವನ್ ಬಂಡವಾಳ ಎಲ್ಲ ಆಚೆ ಆಗ್ತಾ ಇದೆ. ಅದೇ ಅವನು ನನಗೂ ಆ ಹುಡುಗಿಗೂ ಏನು ಸಂಬಂಧನೇ ಇಲ್ಲ ಅನ್ನೋ ಥರ ಸಾಚ ಥರ ನಡ್ಕೊಂಡ್ಬಿಟ್ಟ. ಅಣ್ಣ ನನ್ನ ಹಸ್ಬೆಂಡ್ ಬಗ್ಗೆ ಯಾವತ್ತೂ ಕೆಟ್ಟದಾಗ ಮಾತಾಡಿರ್ತೀನಿ, ಆದ್ರೆ ಇವತ್ತು ಇಷ್ಟೆಲ್ಲ ಕೂಗಾಡ್ಬಿಟ್ಟ. ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಅಣ್ಣ ಕುಡ್ದ ಮತ್ತಲ್ಲಿ ಈ ಥರ ಮಾತಾಡ್ನ, ಅಥವಾ ಹಸ್ಬೆಂಡ್ ಬಗ್ಗೆ ಅವನಿಗೆ ಯಾರೋ ಕೆಡ್ದಾಗ ಏನಾದ್ರು ಅಂದ್ರ ಅದು ಗೊತ್ತಾಗ್ತಿ. ಅವತ್ತು ಅಣ್ಣ ಕೆಲಸ ಮಾಡಿದ ಜಾಗಕ್ಕೆ ಹಸ್ಬೆಂಡ್ ಜೊತೆ ನಾನು ಅಂದ್ರೆ ತಿರ್ಸನ್ ನೋಡ್ಬಿಟ್ಟು ಏನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡ. ಏನು ಅರ್ಥ ಆಗ್ತಿಲ್ಲ. ಆದ್ರೂ ಏನೇ ಆದ್ರೂ ಅಣ್ಣ ಹಸ್ಬೆಂಡ್ ಮೇಲೆ ಹಂಗೆ ಕೂಗಾಡ್ಬಾರ್ದಾಗೆ.
ಹಚ್ಬಿಟ್ಟು ನಮ್ಮ ಅಣ್ಣ ಆ ಥರ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಅವನ ಪರವಾಗಿ ನಾನು ನಿಮ್ ಕ್ಷಮೆ ಕೇಳ್ತೀನಿ. ಕೈ ಮುಗಿದು ಹೊತ್ತು ಕರೆದು ಮಾಡಿದ್ರೆ ನನ್ನ ಮನ್ಸು ಕರಗುತ್ತೆ ಅಂತ ಅನ್ಕೋಬಿಡಿ. ನಿಮ್ಮ ಅಣ್ಣ ನನ್ನ ಬಗ್ಗೆ ಎಷ್ಟೇ ಮಾತಾಡಿದ್ರು ನಾನು ಸಹಿಸ್ಕೊಳ್ತಾ ಇದ್ದೆ. ಯಾಕಂದ್ರೆ ನಾನೇನು, ನನ್ನ ವ್ಯಕ್ತಿತ್ವ ಏನು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಅಮ್ಮನ ಬಗ್ಗೆ ಅಷ್ಟು ಕೆಟ್ಟದಾಗ ಮಾತಾಡಿದ್ರಲ್ಲ, ಕ್ಷಮ್ಯ ಅಪರಾಧ ಅದು. ಅದನ್ನ ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ಹೌದು ಅಜ್ಬಟ್, ಅಣ್ಣ ಮಾತಾಡಿದ ತಪ್ಪೆ. ಅದಷ್ಟೇ ಅಲ್ಲ, ನೀವೇನು ಅಂತ ಅವ್ನು ಗೊತ್ತಿದ್ರು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಅಲ್ವಾ, ಅದು ತಪ್ಪು. ಅಲ್ಲ ದೀಪ, ದೇವಸ್ಥಾನದ ಮುಂದೆ ನಿಂತು ದೇವರೇ ತಪ್ಪು ಮಾಡಿದನೆ ಅಂತ ದೇವ್ರ ಮೇಲೆ ಕಲ್ಲೆಸ್ತು ದೇವ್ರಿಗೆ ಬೈದು ಆಮೇಲೆ ತಾನು ತಪ್ಪು ಮಾಡಿದನೆ ಅಂತ ಅರಿವಾಗಿ ಆ ದೇವ್ರ ಹತ್ರನೇ ಕ್ಷಮೆ ಕೇಳ್ಕೊಂಡಂತೆ. ಹಂಗಾಯ್ತು ನಿಮ್ಮ ಅಣ್ಣನ ಕತೆ. ಅಲ್ವೇ, ತಂಗಿನೇ ತನ್ನ ಜೀವನ ಅನ್ಕೊಂಡಿರೋ ನಿಮ್ಮ ಅಣ್ಣ ಇಲ್ಲಿ ಬರೋ ವಿಷಯ ನಿನ್ಗೆ ಹೇಗೆ ಗೊತ್ತಿಲ್ಲ? ಏನ್ ಹೇಳ್ತಿದ್ದೀರಾ ಮೇಡಮ್? ಇರೋದನ್ನೇ ಹೇಳ್ತಾ ಇರೋದು. ನಿಂತರ ಕತೆ ಕಟ್ತಾ ಇಲ್ಲ. ನಂಗನ್ಸಿರೋ ಪ್ರಕಾರ ನೀನೇ ನಿಮ್ಮ ಅಣ್ಣಂಗೆ ಕಾಲ್ ಮಾಡಿ ಚಿರುಗ್ ಅವಮಾನ ಆಗ್ಲಿ ಅನ್ನೋ ತರ ಮಾಡ್ಸಿಲ್ಲ ಅಂತ ಏನ್ ಗ್ಯಾರಂಟಿ? ಚಿಕ್ಕಮ್ಮ, ತಪ್ಪು ಮಾಡಿರೋದು ದೀಪ ಅವ್ರ ಅಣ್ಣ, ದೀಪ ಅವರಲ್ಲ.